Hi, this is Nima Gopala. Hey, Nima Gopala, ನಿಮ್ಮವ ನಿಮ್ಮ ಶ್ರೇಯೋಭಿಲಾಷಿಗಾಗಿ. What is this? Today I am going to teach you something good. Come, let's learn. What is this sentence? We fill in the blank. You now, Raju, question mark. There are 4 options. What is this? Oh, ಬ್ಲ್ಯಾಂಕ್ ಕೊಟ್ಟಿದ್ದಾನೆ ಅಂತಂದ್ರೆ ಫಿಲ್ ಮಾಡಬೇಕು ಅಂತ. ಸೊ ಏನನ್ನ ಫಿಲ್ ಮಾಡೋದು? ವೇರ್ ವೇರ್ ಡ್ಯಾಶ್ ವರ್ ಯು ನೌ. ಓಕೆ, ಐ ಫಿಲ್ ವೇರ್ ವರ್ ಯು ನೌ ರಾಜು. ಇಸ್ ದಿಸ್ ರೈಟ್ ಕ್ರಾಸ್ ಸೆಂಟೆನ್ಸ್? ಸೊ ಸಮಥಿಂಗ್ ಕನ್ಫ್ಯೂಷನ್ ಆಗ್ತಿದ್ಯಾ? ಸೊ ಇಲ್ಲೇನೋ ರಾಂಗ್ ಅನಿಸ್ತಿದೆಯಲ್ಲ. ಸೊ ವೇರ್ ವರ್ ಯು ನೌ ರಾಜು ಕ್ವಶನ್ ಮಾರ್ಕ್ ಅಂತ ಹೇಳ್ತೀವ. ಸೊ ನೋ, ಇಂಪಾಸಿಬಲ್. ಹಾಗೆ ಹೇಳೋಕ್ಕಾಗಲ್ಲ. ಅಂತಂತಂದರೆ ಏನಾಗಿರ್ಬೋದು? ವಾಟ್ಸ್ ರಾಂಗ್ ಅಂದರೆ ಇನ್ ಎ ಸೆಂಟೆನ್ಸ್ ಏನೋ ರಾಂಗ್ ಇದೆ, ಏನೋ ಎರರ್ ಇದೆ ಅಂತಕ್ಕಂಥದ್ದನ್ನ ನಾವು ಐಡೆಂಟಿಫೈ ಮಾಡೋಕ್ಕೆ ಹೋದಾಗ ಅದನ್ನೇ ನಾವು ದಟ್ ಈಸ್ ಕಾಲ್ಡ್ ಎರರ್ ಐಡೆಂಟಿಫಿಕೇಶನ್ ಅಂತ. ಸೊ ವಿ ಕಾಲ್ ದಟ್ ಎರರ್ ಐಡೆಂಟಿಫಿಕೇಶನ್. ಏನು ಎರರ್ ಐಡೆಂಟಿಫಿಕೇಶನ್? ಯಾವುದೇ ಒಂದು ಸೆಂಟೆನ್ಸಲ್ಲಿ ನಾವೇನಾದರೂ ಎರರ್ನ ಐಡೆಂಟಿಫೈ ಮಾಡೋದನ್ನ ನಾವು ಎರರ್ ಐಡೆಂಟಿಫಿಕೇಶನ್ ಅಥವಾ ಸ್ಪಾಟಿಂಗ್ ದ ಎರರ್ ಅಂತ ಕರಿತೇವೆ. ಸ್ಪಾಟಿಂಗ್ ದ ಎರರ್. ಓಕೆ, ಸೊ ಟುಡೇ ಐ ಆಮ್ ಟೀಚಿಂಗ್ ಯು ಹೌ ಟು ಸ್ಪಾಟ್ ದ ಎರರ್ ಇನ್ ಸೆಂಟೆನ್ಸ್ ಅಂತ. ಸೊ ಯಾವುದೇ ಒಂದು ಸೆಂಟೆನ್ಸ್, ಗಿವನ್ ಸೆಂಟೆನ್ಸಲ್ಲಿ, ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ಏನು ಎರರ್ ಇದೆ ಅದನ್ನು ಫೈಂಡ್ ಔಟ್ ಮಾಡೋದು ಹೇಗೆ, ಐಡೆಂಟಿಫೈ ಮಾಡೋದು ಹೇಗೆ ಅಂತ ತಿಳ್ಕೊಳ್ತಕ್ಕಂಥದ್ದು ಇಟ್ಸ್ ವೆರಿ ಎಸೆನ್ಷಿಯಲ್. ನೌ-ಎ-ಡೇಸ್ while talking, while speaking, while conversating, so we make mistakes. We make a lot of mistakes. ಅಂದರೆ ಒಂದು ಲ್ಯಾಂಗ್ವೇಜಲ್ಲಿ, ಒಂದು ಭಾಷೆಯಲ್ಲಿ ಎರರ್ ಮಾಡ್ತಕ್ಕಂಥದ್ದು ಇಟ್ಸ್ ವೆರಿ ಸಹಜ, ಕಾಮನ್ ಥಿಂಗ್. ಸೊ ನಮಗೆ ಭಾಷೆ ಮೇಲೆ ಕಮ್ಯಾಂಡ್ ಓವರ್ ಇದೆ ಅಂತಂದರೆ, ಆ ಒಂದು ಕಮ್ಯಾಂಡ್ ಓವರ್ ಇದ್ದಾಗ ನಾವು ವಿ ಡೋಂಟ್ ಮೇಕ್ ಮಿಸ್ಟೇಕ್ಸ್ ಎ ಲಾಟ್ ಅಂತ. ಸೊ ಕಮ್ಯಾಂಡ್ ಓವರ್ ಯಾವಾಗ ಬರುತ್ತಂದರೆ ಡೆಪ್ತ್ ನಾಲೆಜ್ಗೆ ಹೋದಾಗ. ಸೊ ನೋ ಲ್ಯಾಂಗ್ವೇಜ್ ಈಸ್ ಈಸಿ. ಯಾವುದೇ ಭಾಷೆ ತುಂಬ ಈಸಿಯಾಗಿಲ್ಲ. ಎಲ್ಲ ಈಸಿ ಅಂತ ಅನಿಸ್ಬೋದು ಅಷ್ಟೇ, ದಟ್ಸ್ ಯು ಫೀಲಿಂಗ್, ಅದು ಅನಿಸ್ಬೋದು ಅಷ್ಟೇ. ಆದರೆ ಯಾವುದೇ ಲ್ಯಾಂಗ್ವೇಜ್ ಈಸಿಯಾಗಿಲ್ಲ. ಯಾಕೆ ಅಂತಂದರೆ ಡೆಪ್ತಾಗಿ ಹೋದಾಗ ಗೊತ್ತಾಗ್ತದೆ ಅದು ಈಸಿನೂ ಹೌದು, ಕಷ್ಟನೂ ಹೌದು. ಇಟ್ಸ್ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಸೊ ಐ ಆಮ್ ಟೀಚಿಂಗ್ ಯು ನೌ ಸ್ಪಾಟಿಂಗ್ ದ ಎರರ್ ಇನ್ ಸೆಂಟೆನ್ಸ್. ಓಕೆ, ಸೊ ಈ ಒಂದು ಕಾನ್ಸೆಪ್ಟು ಟು ಅಂಡರ್ಸ್ಟ್ಯಾಂಡ್ ಯು ವೆರಿ ವೆರಿ ಎಸೆನ್ಷಿಯಲ್ ನೀಡ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂತಂದರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಕನ್ವರ್ಸೇಷನ್ ಪಾಯಿಂಟ್ ಆಫ್ ವ್ಯೂ, ರಿಟರ್ನ್ ಪರ್ಪೋಸ್, ವಾಟ್ ಎವರ್ ಇಟ್ ಮೇ ಬಿ, ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನೌ ಐ ಆಮ್ ಟೀಚಿಂಗ್ ಯು how to find out the error in sentence, or how to spot the error in sentence. Okay, so in this sentence, okay, whenever you go to identify or spot the error, first of all you divide the sentence, subject to verb object. This is a common thing. ಪಾರ್ಟ್ ಆಗಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ನೀವು ಡಿವೈಡ್ ಮಾಡ್ಕೊಳ್ಬೇಕಾಗುತ್ತೆ. ಯಾವ ಪಾರ್ಟಲ್ಲಿ ಎರರ್ ಇದೆ ಅದನ್ನು ಐಡೆಂಟಿಫೈ ಮಾಡಬೇಕು. ಓಕೆ, in this sentence ಕ್ವಶನ್ ಮಾರ್ಕ್ ಇದೆ, ಸೊ ಇಟ್ ಈಸ್ ಕಾಲ್ಡ್ ಇಂಟರೋಗೇಟಿವ್ ಸೆಂಟೆನ್ಸ್ ಅಂತ ಅರ್ಥ ಆಗ್ತಾ ಇದೆ. ಸೊ ಸಬ್ಜೆಕ್ಟ್ ಅಲ್ಲಿ ಏನಾದರೂ ರಾಂಗ್ ಇದೆ, ವೇರ್ ಅಂತಕ್ಕಂಥದ್ದು ಇಟ್ಸ್ ರೈಟ್. ಓಕೆ, ಯು ಅಂತಕ್ಕಂಥದ್ದು, ದಿಸ್ ಪಾರ್ಟ್ ಈಸ್ ಆಬ್ಜೆಕ್ಟ್. ಈ ಪಾರ್ಟ್ ಅಲ್ಲಿ ಯಾವುದೇ ಎರರ್ ಇಲ್ಲ. ಓಕೆ, ನಾವು ಅಂದರೆ ಈ ಒಂದು ವರ್ಬ್ ಫಾರ್ಮ್ ಆಗಿರ್ತಕ್ಕಂಥ ಒಂದು ಪಾರ್ಟ್ ಅಲ್ಲಿ ಎರರ್ ಇದೆ. ಸೊ ವೇರ್ ವರ್ ಯು ನೌ ಅಂತಕ್ಕಂಥದ್ದು ಪ್ರೆಸೆಂಟ್ ಫಾರ್ಮ್ ಅಲ್ವಾ. ಸೊ ವರ್ ಅಂತಕ್ಕಂಥದ್ದು ಫಾಸ್ಟ್ ಫಾರ್ಮ್ ಆಫ್ ವರ್ಬ್ ಅಲ್ವಾ. ಸೊ ವರ್ ಅಂತಕ್ಕಂಥದ್ದು ರಾಂಗ್ ಅಲ್ವಾ. ಸೊ ಇಟ್ ಈಸ್ ದ ಎರರ್ ಅಲ್ವಾ. ಸೊ ಎರರ್ ಹೌದು. ಈ ಒಂದು ಎರರ್ನ ನಾವು ಈಗ ಸ್ಪಾಟ್ ಮಾಡಿ. ಆದರೆ ವಾಟ್ ಈಸ್ ದ ರೈಟ್ ಆನ್ಸರ್? ಆನ್ಸರ್? ಸೊ ಹಾರ್ ಇಸ್ ದ ರೈಟ್ ಆನ್ಸರ್ ಅಲ್ವಾ. ಸೊ ವೇರ್ ಆರ್ ಯು ನಾವು ಅಂದರೆ ನಾವು ಅಂತಕ್ಕಂಥದ್ದು ಪ್ರೆಸೆಂಟ್ ಟೈಮ್ ಅನ್ನ ಶೋ ಮಾಡುತ್ತೆ, ತೋರಿಸುತ್ತೆ. ಸೊ ಹಾಗಾಗಿ ನಮಗೆ ವೇರ್ ಆರ್ ಯು ರೈಟ್ ಆನ್ಸರ್ 1 ಮಾರ್ಕ್ಸ್ ಬಂತು. ಹೋಗು ಮಜಾ ಮಾಡು.
ಸೊ 1 ಮಾರ್ಕ್ಸ್ ಬಂತು. ಈ ಥರ ಐಡೆಂಟಿಫೈ ಮಾಡಿ ನೀವು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ಗಳಾಗಿರ್ಬೋದು, ಎಕ್ಸಾಮಿನೇಷನ್ಸಲ್ಲಾದರೂ ಬರೆದು ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ. ಹಾಗಾದರೆ ಆ್ಯಕ್ಚುಲಿ ವಾಟ್ ದ ಎಕ್ಸಾಮಿನರ್ ಈಸ್ ಚೆಕಿಂಗ್ ಔಟ್ ಆಫ್ ಯುವರ್ ನಾಲೆಡ್ಜ್ ಅಬೌಟ್ ದಿಸ್, ಇದರಲ್ಲಿ ನಿಮಗೆ ಯಾವ ಒಂದು ನಾಲೆಡ್ಜನ್ನು ಚೆಕ್ಔಟ್ ಮಾಡ್ತಿದ್ದಾನೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ ದಿಸ್ ಸೆಂಟೆನ್ಸ್ ನಿಮ್ಮನ್ನು ಚೆಕ್ಔಟ್ ಮಾಡ್ತಾ ಇರ್ತಕ್ಕಂಥದ್ದು ವರ್ಕ್ ಫಾರ್ಮ್ಸ್ ಅಲ್ಲಿರ್ತಕ್ಕಂಥದ್ದು ಯಾವ ಟೆನ್ಸ್ ಫಾರ್ಮಲ್ಲಿದೆ, ಯಾವ ವರ್ಕ್ ಫಾರ್ಮಲ್ಲಿದೆ, ಅದು ನಿಮ್ಗೆ ಗೊತ್ತಾ ಇಲ್ಲ, ಅದು ಇಂಪಾರ್ಟೆಂಟ್. ಅದು ನಿಮ್ಗೆ ಗೊತ್ತಿದೆಯೇ ಇಲ್ಲ ಅಂತಕ್ಕಂಥದ್ದು ಚೆಕ್ಔಟ್ ಮಾಡೋದೇ ಪ್ರತಿಯೊಂದು ಕ್ವಶನ್ನ ಉದ್ದೇಶ, ಪರ್ಪಸ್. ಇನ್ ದಿಸ್ ಸೆಂಟೆನ್ಸ್ ನಿಮ್ಮ ಒಂದು ವರ್ಕ್ ಫಾರ್ಮ್ ನಿಮ್ಗೆ ಗೊತ್ತಿದೆ ಇಲ್ಲ ಅಂತಕ್ಕಂಥದ್ದನ್ನ ಚೆಕ್ಔಟ್ ಮಾಡಿದೆ. ವರ್ಕ್ ಫಾರ್ಮ್ಸ್, ದೇರ್ ಆರ್ ಮೆನಿ ವರ್ಕ್ ಫಾರ್ಮ್ಸ್, ದೇರ್ ಆರ್ ಮೆನಿ ಟೈಪ್ ಆಫ್ ವರ್ಬ್ಸ್. ಆಗ ಈ ಒಂದು ಬಿ ಫಾರ್ಮ್ಸ್ ಅಂತಕ್ಕಂಥ ಒಂದು ವರ್ಕ್ ಫಾರ್ಮ್ಸ್ ಅಲ್ಲಿ ನಿಮಗೆ ಹಾರು, ವರು, ಈಜು, ವಾಸು, ಈ ರೀತಿ. ಸೊ ಹಾರ್ ಬೀಯಿಂಗ್, ವರ್ ಬೀಯಿಂಗ್, ಈಸ್ ಬೀಯಿಂಗ್, ವಾಸ್ ಬೀಯಿಂಗ್, ಈ ತರ ವರ್ಕ್ ಫಾರ್ಮ್ಸ್ ಬರ್ತಕ್ಕಂಥದ್ದು ಏನು ಬಿ ಫಾರ್ಮ್ಸ್ ಅಲ್ಲಿ. ಈ ಒಂದು ಬಿ ಫಾರ್ಮ್ಸ್ ಯಾವ ಟೆನ್ಸ್ ಫಾರ್ಮ್ ಅಲ್ಲಿ ಯಾವ ಸೆಂಟೆನ್ಸ್ಗೆ ಯಾವ ಸೂಟಬಲ್ಲು ಅದನ್ನ ಬರೆಯುವಾಗ, ಓದುವಾಗ ಅಥವಾ ಮಾತಾಡುವಾಗ ಯೂಸ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಿರಬೇಕು ಅಂತಕ್ಕಂಥ ಚೆಕ್ಔಟ್ ಮಾಡ್ತಿದ್ದೇನೆ. ಸೊ now where it is called ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್. ಸೊ ಈ ಒಂದು ಪ್ರೆಸೆಂಟ್ ಫಾರ್ಮ್ ವರ್ ಅಂತಕ್ಕಂಥದ್ದು ಫಾಸ್ಟ್ ಫಾರ್ಮ್ ಆಗಿದೆ. ಸೊ ಹಾಗಾಗಿ ನಿಮಗೆ ಈ ಒಂದು ಸೆಂಟೆನ್ಸ್ ಅಲ್ಲಿ ಬಿ ಫಾರ್ಮ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ವರ್ಬ್ ಫಾರ್ಮ್ ನಿಮ್ಮನ್ನ ಚೆಕ್ಔಟ್ ಮಾಡ್ತಿದ್ದಾನೆ. ಸೊ ಇಲ್ಲಿ ನಿಮಗೆ ಈ ಒಂದು ಸೆಂಟೆನ್ಸ್ ತುಂಬಾನೇ ಈಸಿ ಅಂತಾನೆ ಹೇಳ್ಬೋದು. ಇಂಥ ಈಸಿ ಸೆಂಟೆನ್ಸ್ ನಿಮಗೆ CET ಆ ಥರ ದೊಡ್ಡ ಎಕ್ಸಾಮಿನೇಷನ್ಸ್ ಕೊಡ್ತಾರ, ನೀವು ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡ್ತೀರಾ? ಸೊ ಇಂಪಾಸಿಬಲ್, ಕೊಡೋದಿಲ್ಲ. ಸೊ ಹಾಗಾದ್ರೆ ಇನ್ನೂ ಡಿಫಿಕಲ್ಟಿ ಲೆವೆಲ್ನ ಇನ್ಕ್ರೀಸ್ ಮಾಡ್ತಾನೆ. ಸೊ ಆ ಒಂದು ಡಿಫಿಕಲ್ಟಿ ಲೆವೆಲ್ ಇರ್ತಕ್ಕಂಥ ಒಂದು ಸೆಂಟೆನ್ಸ್ ಅನ್ನ ಕೊಡ್ತಾನೆ. ಯಾವ ರೀತಿ ಕೊಡಬಹುದು, ಇನ್ನೂ ಸ್ವಲ್ಪ ಮುಂದೆ ಹೋಗೋಣ. ಓಕೆ, ಇನ್ನೊಂದು ಸೆಂಟೆನ್ಸ್ ನೋಡೋಣ, ಇನ್ನೊಂದು ಎಕ್ಸಾಂಪಲ್. ಈ ಒಂದು ಸೆಂಟೆನ್ಸ್, I know them. I blank know them. ಸಬ್ಜೆಕ್ಟ್ ಓಕೆ, ವರ್ಬ್ ಓಕೆ, ಆಬ್ಜೆಕ್ಟ್. ಇಲ್ಲಿ ಪಾರ್ಟ್ ಆಗಿ ಡಿವೈಡ್ ಈ ರೀತಿ ಮಾಡ್ಕೊಂಡ್ವಿ. ಸೊ ಸಬ್ಜೆಕ್ಟ್ ರೈಟ್ ಇದೆ, ಆಬ್ಜೆಕ್ಟ್ ರೈಟ್ ಇದೆ, ಆದರೆ ವರ್ಬಲ್ಲಿ ಏನೋ ವ್ಯತ್ಯಾಸ ಇದೆ. ಹಾಗಾದರೆ ಏನು ಆನ್ಸರು ಇರಬಹುದು ಅಂತ ಆಪ್ಷನ್ಸಲ್ಲಿ ನಿಮಗೆ 1-4 ಆಪ್ಷನ್ ಕೊಡ್ಬೋದು. ಹಾಗಾದರೆ ಈ ಒಂದು ನೋ ಅಂತಕ್ಕಂಥದ್ದು ನಿಮಗೆ ಏನು ತೋರಿಸ್ತಾ ಇದೆ ಅಂತಂದ್ರೆ, ಈ ನೋ ಅಂತಕ್ಕಂಥದ್ದು ನೆಗೇಷನ್ ಅಂದ್ರೆ ಇಲ್ಲದೆ ಇರ್ತಕ್ಕಂಥದ್ದು. ಸೊ ಐ ನೋ ದೆಮ್ ಅಂದ್ರೆ ಅವರು ಇಲ್ಲದೆ ನಮಗೆ, ಸೊ ಇಟ್ಸ್ ಕನ್ಫ್ಯೂಸ್, ಇದು ಹೆರರ್ ಆಗಿದೆ. ಸೊ ಈ ಒಂದು ಪಾರ್ಟ್ ಅಲ್ಲಿ ಇರ್ತಕ್ಕಂಥ ಹೆರರ್ ನೋ. ಸೊ ಇಲ್ಲಿ ಈ ನೋ ಅಂತಕ್ಕಂಥ ನೆಗೇಷನ್ ತೋರಿಸ್ತಾ ಇದೆ, ಇಟ್ಸ್ ನಾಟ್ ಸೂಟಬಲ್. ಹಾಗಾದ್ರೆ ರೈಟ್ ಆನ್ಸರ್ ಇದಾಗಿರ್ಬೋದಾ? ಅಫ್ಕೋರ್ಸ್ ಇದು ರೈಟ್ ಆನ್ಸರೇ ಆಗಿದೆ. KNOW. ಯಾಕೆ ರೈಟ್ ಆನ್ಸರ್ KNOW? ಈ ಒಂದು ನೋ ಅಂತಂದ್ರೆ ಏನು? ಟು ಪೊಸೆಸ್ ನಾಲೆಡ್ಜ್. ಪೊಸೆಸ್, ಅದು ಪೊಸೆಸ್ ಅಂತಾರೆ. ಪೊಸೆಸ್ ಅಂತ ರಾಂಗ್ ಪ್ರೊನೌನ್ಸಿಯೇಷನ್. ಪೊಸೆಸ್, ಈ ಒಂದು ಐ ನೋ ಅಂದ್ರೆ ಅವ್ರ ಬಗ್ಗೆ ತಿಳಿದಿರ್ತಕ್ಕಂಥದ್ದು, ಆ ಒಂದು ನಾಲೆಡ್ಜ್ ಇರ್ತಕ್ಕಂಥದ್ದು, ಗೊತ್ತಿರ್ತಕ್ಕಂಥದ್ದು, ಅವ್ರ ಬಗ್ಗೆ ಒಳಗೊಂಡಿರ್ತಕ್ಕಂಥದ್ದು. ಸೊ ಪೊಸೆಸ್, ಐ ನೋ ಪೊಸೆಸ್ KNOW ಅಂದ್ರೆ NO ಅಂದ್ರೂ ನೋ ಅಂತ ಕರಿತೀವಿ. ಇದೇನು KNOW ಅಂತಂದ್ರು ನೋ ಅಂತೀರಾ? ಸೊ ಈ ವಾಟ್ ಇಸ್ ದಿಸ್? ಎರಡೂ ವರ್ಡ್ಸ್ ಆರ್ ಸಿಮಿಲರ್ ಇನ್ ಪ್ರೊನೌನ್ಸಿಯೇಷನ್ ಅಲ್ವಾ? ಸೊ ಏನು ಹಾಗಾದ್ರೆ ಐ ನೋ ದೆಮ್ ಇಸ್ ರೈಟ್ ಆನ್ಸರ್. ಓಕೆ, ನೋ ಇಸ್ ರೈಟ್ ಆನ್ಸರ್. ಹಾಗಾದ್ರೆ ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ NO ನೋ, KNOW ನೋ? ಎರಡು ವರ್ಡ್ಸ್ ಪ್ರೊನೌನ್ಸಿಯೇಷನ್ ಸೇಮ್ ಇದೆಯಲ್ಲ, ಸಿಮಿಲರ್ ಇದೆಯಲ್ಲ. ಅಂದ್ರೆ ಇನ್ ದಿಸ್ ಸೆಂಟೆನ್ಸ್ ದ ಎಕ್ಸಾಮಿನರ್ ಈಸ್ ಚೆಕಿಂಗ್ ಔಟ್ ಆಫ್ ಯುವರ್ ನಾಲೆಡ್ಜ್ ಆಫ್ ಹೋಮೋನಿಮ್ಸ್. ಹಾಗಾದ್ರೆ ವಾಟ್ ಈಸ್ ಕಾಲ್ಡ್ ಹೋಮೋನಿಮ್? ಹೋಮೋನಿಮ್ ಅಂತಂತಂದ್ರೆ ವರ್ಡ್ಸ್ ಸಿಮಿಲರ್ ಇನ್ ಪ್ರೊನೌನ್ಸಿಯೇಷನ್ ಬಟ್ ಡಿಫ್ರೆಂಟ್ ಇನ್ ಮೀನಿಂಗ್. ಅಂತಂದ್ರೆ KNO ಅಂತಕ್ಕಂಥದ್ದು ಒಂದು ವರ್ಡು, NO ಅಂತಕ್ಕಂಥದ್ದು ಇನ್ನೊಂದು ವರ್ಡು. ಎರಡು ವರ್ಡು ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ,
ಆದರೆ KNOW ಅಂತಂದ್ರೆ ಮೀನಿಂಗ್ ಡಿಫ್ರೆಂಟ್ ಇರುತ್ತೆ. KNOW ಅಂದ್ರೆ ಟು ಪೊಸೆಸ್ ನಾಲೆಡ್ಜ್, NO ಅಂತಂದ್ರೆ ನೆಗೇಷನ್ ಅಲ್ವಾ. ಸೊ ಇಲ್ಲಿ ಮೀನಿಂಗ್ ಚೇಂಜ್ ಆಗಿದೆ, ಆದರೆ ಪ್ರೊನೌನ್ಸಿಯೇಷನ್ ಸೇಮ್ ಇದೆ. ಅದನ್ನು ನಾವು ಹೋಮೋನಿಮ್ ಅಂತ ಕರಿತೀವಿ. ಅಂದರೆ ಹೋಮೋನಿಮ್ ಅಂತಂತಂದ್ರೆ ವರ್ಡ್ಸ್ ಸಿಮಿಲರ್ ಇನ್ ಪ್ರೊನೌನ್ಸಿಯೇಷನ್ ಬಟ್ ಡಿಫ್ರೆಂಟ್ ಇನ್ ಮೀನಿಂಗ್. ಸೊ ಆಗ ನಮಗೆ ದೇ ಆರ್ ಕಾಲ್ಡ್ ಹೋಮೋನಿಮ್ಸ್. ಸೊ ಹೋಮೋನಿಮ್ ಅಂತಕ್ಕಂಥ ನಿಮಗೆ ಗೊತ್ತೇ ಇದೆಯಾ ಇಲ್ವಾ ಅಂತಕ್ಕಂಥ ಚೆಕ್ಔಟ್ ಮಾಡ್ತಿದ್ದಾನೆ ಎಕ್ಸಾಮ್ನಲ್ಲಿ ನೀವು ಕರೆಕ್ಟ್ ಆನ್ಸರ್ ಬರೆದಿದ್ದಾರೆ 1 ಮಾರ್ಕ್ಸ್ ಸಿಗುತ್ತೆ. ಅಂದರೆ ಆಗ ನಿಮಗೆ ಹೋಮೋನಿಮ್ ಚೆಕ್ಔಟ್ ಮಾಡಿರ್ತಕ್ಕಂಥದ್ರಿಂದ 1 ಮಾರ್ಕ್ಸ್ ಸಿಗುತ್ತೆ. ಹೋಮೋನಿಮ್ ಕರೆಕ್ಟಾಗಿ ಬರೆದ್ರಿ, ಓಕೆ, ಈಸಿ ಸೆಂಟೆನ್ಸ್. ಅಫ್ಕೋರ್ಸ್ ಇಟ್ಸ್ ವೆರಿ ಈಸಿ ಸೆಂಟೆನ್ಸ್. ಈಗ ಅರ್ಥ ಆಯ್ತಾ ಹೋಮೋನಿಮ್ ಅಂತಂದ್ರೆ? So one more, I'm going to give you one more sentence. ಅದರಲ್ಲಿ ಏನು ಮಾಡ್ತಾನೆ ನೋಡೋಣ. ಇನ್ನೂ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ಗೆ ಹೋಗ್ತಾನೆ. ಈಸಿ ಸೆಂಟೆನ್ಸು ಕೊಡಲ್ಲ ಎಕ್ಸಾಮಿನೇಷನ್ ಅಲ್ಲಿ ಎಲ್ಲೇ ಆಗಿರ್ಬೋದು. ಸೊ ಈ ಒಂದು ಹ್ಯಾವ್ ಯು ಒನ್ ಮೋರ್ ಸೆಂಟೆನ್ಸ್. ಇದರಲ್ಲಿ ಏನು ಕೊಟ್ಟಿದ್ದಾನೆ ನೋಡೋಣ. ಆ್ಯಂಡ್ ಸಾಲ್ವ್. ಇದು ಆಲ್ಸೋ ಒನ್ ಮೋರ್ ಸೆಂಟೆನ್ಸ್. ಕ್ವಶನ್ ಮಾರ್ಕ್ ಇದೆಯಲ್ಲ, ದಿಸ್ ಈಸ್ ಕ್ವಶನ್ ಮಾರ್ಕ್. ದಿಸ್ ಇಸ್ ಕ್ವಶನ್ ಮಾರ್ಕ್. ಸೊ ಕ್ವಶನ್ ಮಾರ್ಕ್ ಇದೆ ಅಂತಂದ್ರೆ ಇಟ್ ಈಸ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಓಕೆ, ಈ ಒಂದು ಪ್ರಶ್ನೆ ಇರ್ತಕ್ಕಂತಹ ಸೆಂಟೆನ್ಸ್. ಓಕೆ, ಇದೊಂದು ಇಂಟ್ರೋಗೇಟಿವ್ ಸೆಂಟೆನ್ಸ್. ಇಲ್ಲಿ ಯಾವ ಒಂದು ಪಾರ್ಟ್ ಅಲ್ಲಿ ನಿಮಗೆ ಎರರ್ ಇದೆ ಅಂತ ಐಡೆಂಟಿಫೈ ಮಾಡ್ತೀರಾ? ಇಲ್ಲಿ ಬ್ಲ್ಯಾಂಕ್ ಅಲ್ಲಿ ಸಾಲ್ವ್ಡ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸೊ ಇಲ್ಲಿ ಆಪ್ಷನ್ಸ್ ಅಲ್ಲಿ ಸೋಲ್ಡ್ ಅಂತ. ಸೊ ಇಲ್ಲೇನಿದು ಹ್ಯಾವ್ ಯು ಸೋಲ್ಡ್ ದ ಸಮ್ಸ್? ಯಾರೋ ಪ್ರಶ್ನೆ ಮಾಡ್ತಾರೆ, ಟೀಚರ್ ಸ್ಟೂಡೆಂಟ್ಗೆ ಪ್ರಶ್ನೆ ಮಾಡ್ತಿದ್ದಾನೆ, ಹ್ಯಾವ್ ಯು ಸೋಲ್ಡ್ ದ ಸಮ್ಸ್ ರಾಜು ಅಂತಾನೆ ಇಟ್ಕೊಳ್ಳಿ. ಸೊ ಆಗ ಸಾಲ್ಡ್ ಇದನ್ನ ನಿಮಗೆ ದ ಎಕ್ಸಾಮಿನರ್ ಇಸ್ ಟೇಕಿಂಗ್ ಔಟ್ ಆಫ್ ಯುವರ್ ನಾಲೆಜ್ ಆಫ್ ಹೋಮೋನಿಮ್ಸ್. ಇಲ್ಲಿ 2 ವರ್ಡ್ಸ್ ಸೇಮ್ ಇದೆ, ಸೋಲ್ಡ್ ಸೇಮ್ ಇದೆ ಅಲ್ವಾ, ಸೇಮ್ ಇದೆ. ಆದ್ಮೇಲೆ ಇದು ಹೋಮೋನಿಮ್ಸ್ ಬಗ್ಗೆ ಚೆಕ್ ಮಾಡ್ತಿದ್ದಾನೆ ನಿಮ್ಮ ನಾಲೆಜ್ ಅನ್ನು. ಸೊ ಹೀಗಿದ್ದಾಗ ಈ ಒಂದು ಸಾಲ್ಡ್ SALVED ಸಾಲ್ಡ್ಗೂ SOLVED ಸಾಲ್ಡ್ಗೂ ವಾಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ SOLVED SALVED? ಡಿಫ್ರೆನ್ಸ್ ಏನಪ್ಪಾ ಅಂತಂತಂದ್ರೆ, ಸೊ ಈ ಒಂದು ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಬೋತ್ ವರ್ಡ್ಸ್ ಪ್ರೊನೌನ್ಸಿಯೇಷನ್ ಸೇಮ್ ಇದ್ದಾಗ we have to find out the meaning of the word. So what is the word which is suitable to the given question? ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್ಗೆ ಯಾವುದು ಸೂಟಬಲ್ ಆಗಿದೆ, ಸರಿ ಹೊಂದುವಂತಹ ಒಂದು ಆನ್ಸರ್ನ ನಾವು ಫೈಂಡ್ ಔಟ್ ಮಾಡಿ ಆಗಿದ್ರೆ ನಮಗೆ ಗೊತ್ತಿರಬೇಕು ಸಾಲ್ಡ್ ಈ ಒಂದು 2 ವರ್ಡ್ಸ್ನ ಮೀನಿಂಗ್ ಆಗಿದ್ರೆ. ಸೊ SALVED ಸಾಲ್ಡ್ ಅಂತಕ್ಕಂಥದ್ದು ಅರ್ಥ ಏನು, ಮೀನಿಂಗ್ ಏನು ಅಂತಂದ್ರೆ healing that soothes. ನೆಕ್ಸ್ಟ್ SOLVED ಸಾಲ್ಡ್ ಅಂತಂದ್ರೆ find the answer to. ಸೊ ಸಾಲ್ಡ್ ಅಂದ್ರೆ ಫೈಂಡ್ ದ ಆನ್ಸರ್ ಟು ಅಂದ್ರೆ ಯಾವುದೋ ಒಂದು ಉತ್ತರವನ್ನ ಕಂಡಿಡಿ ಅಂತಕ್ಕಂಥ ಒಂದು ಅರ್ಥ. ಅಂದ್ರೆ ಹ್ಯಾವ್ ಯು ಸಾಲ್ವ್ ದ ಸಮ್ಸ್ ಅಂದ್ರೆ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಒಂದು ಪಾರ್ಟ್ಸ್ ಹ್ಯಾವ್ ಅಂತಕ್ಕಂಥದ್ದು ರೈಟ್ ಇದೆ, ಓಕೆ, ದ ಸಮ್ಸ್ ಎಲ್ಲ ಒಂದು ಪಾರ್ಟ್ ಸರಿ ಇದ್ದಾರೆ. ಈ ಒಂದು ವರ್ಕ್ ಅಂದ್ರೆ ದ ಎಕ್ಸಾಮಿನರ್ ಇಸ್ ಚೆಕಿಂಗ್ ಔಟ್ ಆಫ್ ಯುವರ್ ಹೋಮೋನಿಮ್ಸ್ ಅಂಡ್ ವರ್ಕ್ ಫಾರ್ಮ್ಸ್. ಈ ಒಂದು ಹೋಮೋನಿಮ್ಸ್ ಆಗಿರ್ತಕ್ಕಂಥ 2 ವರ್ಡ್ಸ್ ಮೀನಿಂಗ್ ಗೊತ್ತಿರಬೇಕಾಗುತ್ತೆ ಆಗ. ಸೊ ಫೈಂಡ್ ದ ಆನ್ಸರ್ ಟು ಇಟ್ SOLVED ಸಾಲ್ಡ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೀವು ಇಲ್ಲಿ ಆನ್ಸರ್ ಬರೀತೀರಾ, ಓಕೆ, ಇಟ್ಸ್ ರೈಟ್ ಆನ್ಸರ್. ಓಕೆ, ಯು ಹ್ಯಾವ್ ಫೌಂಡ್ ಔಟ್ ದ ಆನ್ಸರ್. ಓಕೆ, 1 ಮಾರ್ಕ್ಸ್ ಬಂತು ಅಂತಾನೆ. ಆಗಿದ್ರೆ ರಿಯಲಿ ಅಂತಂದ್ರೆ ಒರಿಜಿನಲ್ ಆಗಿ ನಿಮಗೆ ಗೊತ್ತಿರಬೇಕು. ಯು ಶುಡ್ ನೋ ದ ಮೀನಿಂಗ್ ಆಫ್ ದ ವರ್ಡ್ಸ್ ಗಿವನ್ ವರ್ಡ್ಸ್. ಆ ಒಂದು ಕೊಟ್ಟಿರ್ತಕ್ಕಂಥ ಹೋಮೋನಿಮ್ಸ್ ವರ್ಡ್ಸ್ ಮೀನಿಂಗ್ ಗೊತ್ತಿರಬೇಕು. ಆಗ ನಿಮಗೆ ಗೊತ್ತಿರುತ್ತೆ, ಅವ ಒಂದು ಪರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಎಕ್ಸಾಮಿನರ್ಗೆ ಗೊತ್ತಾಗುತ್ತೆ ನಿಮಗೆ ಹೋಮೋನಿಮ್ಸ್ ಬಗ್ಗೆ ಗೊತ್ತಿದೆ
ಮೀನಿಂಗ್ಸು ಪ್ರೊನೌನ್ಸಿಯೇಷನ್ ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಹಾಗಾಗಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ನಿಮಗೆ ಮೀನಿಂಗ್ಸ್ ಬಗ್ಗೆ ಗೊತ್ತಿದೆ, ಓಕೆ ನೀವು ಕರೆಕ್ಟ್ ಆನ್ಸರ್ ಗೊತ್ತಿದ್ರೆ ಓಕೆ ನಿಮಗೆ ಕರೆಕ್ಟಾಗಿ ಗೊತ್ತಿದೆ ಅಂತ. ಅವಾಗ ಆ ರೀತಿ ಆ ಒಂದು ಚೆಕಿಂಗ್ ಪರ್ಪಸ್ಗೋಸ್ಕರನೇ ಈ ಒಂದು ಸೆಂಟೆನ್ಸ್ ಈ ಒಂದು ಸಿ ಇ ಟಿ ಕ್ವಶನ್ಸ್ ಆಗಿರ್ಬೋದು, ಎಕ್ಸಾಮಿನೇಷನ್ ಕ್ವಶನ್ಸ್ ಆಗಿರ್ಬೋದು. ಈಗ ಅರ್ಥ ಆಗ್ತಾ ಇದೆಯಾ ನಾನು ಯಾಕೆ ಈ ಒಂದು ಎರರ್ ಐಡೆಂಟಿಫಿಕೇಶನ್ ಬಗ್ಗೆ ಟೀಚ್ ಮಾಡ್ತಿದ್ದೀನಿ, ಯಾಕೆ ಈ ಒಂದು ಸ್ಪಾಟಿಂಗ್ ದ ಎರರ್ ಬಗ್ಗೆ ಟೀಚ್ ಮಾಡ್ತಿದ್ದೀನಿ ಅಂತ. ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಸ್ಪಾಟಿಂಗ್ ದ ಎರರ್ ಇನ್ ಸೆಂಟೆನ್ಸಸ್ ಅಂತ. ಓಕೆನಾ? ಯಾವುದೇ ಒಂದು ವೆನೆವರ್ ಯು ಗೋ ಟು ಐಡೆಂಟಿಫೈ ಸ್ಪಾಟ್ ದ ಎರರ್, ಫಸ್ಟ್ ಆಫ್ ಆಲ್ ಯು ನೀಡ್ ಟು ಚೆಕ್ ಔಟ್ ದ ಫಸ್ಟ್ ಡಿವೈಡ್ ಮಾಡ್ಕೊಳ್ಳಿ ಪಾರ್ಟ್ಸ್ ಆಗಿ. ಆ ಒಂದು ಯಾವ ಸೆಂಟೆನ್ಸು ಜಸ್ಟ್ ಎಕ್ಸಾಂಪಲ್ ಅಷ್ಟೇ, ಈ ಒಂದು ಇದೊಂಥರ ಎಕ್ಸಾಂಪಲ್ ಅಷ್ಟೇ. ಅಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸ್ ಕೊಡ್ಬೋದು. ಯಾವುದೇ ಸೆಂಟೆನ್ಸ್ ಕೊಟ್ಟರು ಅಲ್ಲಿ ಪಾರ್ಟ್ ಆಗಿ ಡಿವೈಡ್ ಮಾಡಿಕೊಂಡು ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ನೀವು ಆ ಎರರ್ಗೆ ಸಂಬಂಧಪಟ್ಟ ಆಪ್ಷನ್ಸ್ ಅಥವಾ ಆನ್ಸರ್ಸ್ ಏನಿರ್ಬೋದು ಅದ್ರ ಬಗ್ಗೆ ನೀವು ಚೆಕ್ಔಟ್ ಮಾಡಿಕೊಂಡು ನಿಮ್ಮ ನಾಲೆಜ್ ಬೇಸ್ಡು ಅಲ್ಲಿ ನೀವು ಎರರ್ನ ಐಡೆಂಟಿಫೈ ಮಾಡಬೇಕು. ನಿಮ್ಮ ನಾಲೆಜ್ನ ಚೆಕ್ಔಟ್ ಮಾಡೋದಕ್ಕೋಸ್ಕರನೇ ಅಲ್ಲಿ ನೀವೊಂದು ಎಕ್ಸಾಮಿನರು ಕ್ವಶನ್ಸ್ ಕೊಟ್ಟಿರ್ತಾನೆ. ಹಾಗೆ ಆ ಪಾಯಿಂಟ್ ಆಫ್ ವ್ಯೂ ಯಾವುದೋ ಕೊಟ್ಟ ಯಾವುದೋ ಒಂದು ಡೇಟ್ ಮೇಲೆ ಡೇಟ್ ಅಂತೀರಿ, ಯಾವುದೋ ಒಂದು ಬ್ಲ್ಯಾಂಕ್ ಆಗಿ ಯಾವುದೋ ಒಂದು ಆಪ್ಷನ್ಸ್ನ ನೀವು ಫಿಲ್ಅಪ್ ಮಾಡಿದ್ರೆ ಅದು ಸೂಟಬಲ್ ಅನಿಸಲ್ಲ. ಅಫ್ಕೋರ್ಸ್ ಒಂದು ಸ್ವಲ್ಪ ಟೈಮ್ ಅದು ರೈಟ್ ಆಗಿರ್ಬೋದು, ಇಲ್ಲ ರಾಂಗ್ ಆಗ್ಬೋದು. ಸೊ ಇಲ್ಲ ಅಂತಂದರೆ ಯಾವುದೋ ಒಂದು ಟೈಮಲ್ಲಿ ಆ ರೀತಿ ಬ್ಲ್ಯಾಂಕ್ ಆಗಿ ಮಾಡಬಾರ್ದು. ಯಾವುದೇ ಬ್ಲ್ಯಾಂಕ್ ಆಗಿ ನೀವು ಆಪ್ಷನ್ಸ್ನ ಚೂಸ್ ಮಾಡಿ ರೈಟ್ ಮಾಡ್ಬೋದು ಆನ್ಸರ್ನ. ಸೊ ಆ ಒಂದು ಕಾರಣಕ್ಕಾಗಿ ನೀವು ರಿಯಲ್ ಆಗಿ ನಾಲೆಜ್ ಗೊತ್ತಿದ್ರೆ ನಿಮ್ಮ ಒಂದು ನಾಲೆಜ್ನ ಚೆಕ್ಔಟ್ ಮಾಡೋದಕ್ಕೂ ಓಕೆ ಪರ್ಪಸ್ ಫುಲ್ಫಿಲ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ದಿಸ್ ಇಸ್ ಮೈ ಟ್ರೈ. Thank you for watching. If you like this video, please like, comment and share. Thank you.